ರಾಜಧಾನಿಯಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ನಗರದ ಚರ್ಚ್ಗಳು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು. ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದ ಕ್ರಿಸ್ಮಸ್. ಲೈಟಿಂಗ್ಸ್ನಿಂದ ಚರ್ಚ್ಗಳು ಝಗಮಗ. ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವೆತ್ತಿ ಜಗತ್ತಿಗೆ ಪ್ರೀತಿಯ ಸಂಕೇತ ಸಾರಿದ ಶಾಂತ ಮೂರ್ತಿ ಏಸುವಿನ ಹುಟ್ಟುಹಬ್ಬ. ಹೀಗಾಗಿ ಇಂದು ಎಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕಲರ್ಫುಲ್ ಲೈಟಿಂಗ್ಸ್, ಬಗೆ ಬಗೆ ಹೂಗಳಿಂದ ಅಲಂಕಾರಗೊಂಡ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ರು. ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರ್ಥನೆ ಸಲ್ಲಿಸಲು ಸಾವಿರಾರು ಕ್ರೈಸ್ತರು ಚರ್ಚ್ನತ್ತ ಮುಖ ಮಾಡಿದ್ರು. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಏಸುವಿನ ಬಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಡ್ಸನ್ ಚರ್ಚ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ಗಾಗಿಯೇ ಟರ್ಮಿನಲ್ 1 ಮತ್ತು 2ರಲ್ಲಿ ಅಂಗಡಿಗಳನ್ನ ಕ್ರಿಸ್ಮಸ್ ಟ್ರೀ ಮತ್ತು ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿದ್ದು, ದೇಶ ವಿದೇಶದಿಂದ ಆಗಮಿಸೋ ಪ್ರಯಾಣಿಕರಿಗೆ ಶುಭ ಕೋರಲಾಯಿತು. ವಿವಿಧ ಕಲಾವಿದರನ್ನ ಏರ್ಪೋರ್ಟ್ಗೆ ಕರೆಸಿದ್ದು, ಕ್ರಿಸ್ಮಸ್ ಉಡುಪುಗಳನ್ನ ತೊಟ್ಟು ಪ್ರಯಾಣಿಕರನ್ನ ರಂಜಿಸಿದ್ರು. ಒಂದು ಕ್ರಿಸ್ಮಸ್ ಟ್ರೀನೋ, ಈಗ ಕ್ರಿಸ್ಮಸ್ ತಾತನೋ, ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಶಾಂತಿ ಮತ್ತು ಸಹಬಾಳ್ವೆ ಸಂದೇಶವನ್ನ ಸಾರೋ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಶ್ಚಿಯನ್ನರು ಸಂಭ್ರಮದಿಂದ ಆಚರಿಸಿದ್ರು. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ನಗರದ ಚರ್ಚ್ಗಳು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು. ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದ ಕ್ರಿಸ್ಮಸ್. ಲೈಟಿಂಗ್ಸ್ನಿಂದ ಚರ್ಚ್ಗಳು ಝಗಮಗ. ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವೆತ್ತಿ ಜಗತ್ತಿಗೆ ಪ್ರೀತಿಯ ಸಂಕೇತ ಸಾರಿದ ಶಾಂತ ಮೂರ್ತಿ ಏಸುವಿನ ಹುಟ್ಟುಹಬ್ಬ. ಹೀಗಾಗಿ ಇಂದು ಎಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕಲರ್ಫುಲ್ ಲೈಟಿಂಗ್ಸ್, ಬಗೆ ಬಗೆ ಹೂಗಳಿಂದ ಅಲಂಕಾರಗೊಂಡ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ರು. ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರ್ಥನೆ ಸಲ್ಲಿಸಲು ಸಾವಿರಾರು ಕ್ರೈಸ್ತರು ಚರ್ಚ್ನತ್ತ ಮುಖ ಮಾಡಿದ್ರು. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಏಸುವಿನ ಬಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಡ್ಸನ್ ಚರ್ಚ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ಗಾಗಿಯೇ ಟರ್ಮಿನಲ್ 1 ಮತ್ತು 2ರಲ್ಲಿ ಅಂಗಡಿಗಳನ್ನ ಕ್ರಿಸ್ಮಸ್ ಟ್ರೀ ಮತ್ತು ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿದ್ದು, ದೇಶ ವಿದೇಶದಿಂದ ಆಗಮಿಸೋ ಪ್ರಯಾಣಿಕರಿಗೆ ಶುಭ ಕೋರಲಾಯಿತು. ವಿವಿಧ ಕಲಾವಿದರನ್ನ ಏರ್ಪೋರ್ಟ್ಗೆ ಕರೆಸಿದ್ದು, ಕ್ರಿಸ್ಮಸ್ ಉಡುಪುಗಳನ್ನ ತೊಟ್ಟು ಪ್ರಯಾಣಿಕರನ್ನ ರಂಜಿಸಿದ್ರು. ಒಂದು ಕ್ರಿಸ್ಮಸ್ ಟ್ರೀನೋ, ಈಗ ಕ್ರಿಸ್ಮಸ್ ತಾತನೋ, ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಶಾಂತಿ ಮತ್ತು ಸಹಬಾಳ್ವೆ ಸಂದೇಶವನ್ನ ಸಾರೋ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಶ್ಚಿಯನ್ನರು ಸಂಭ್ರಮದಿಂದ ಆಚರಿಸಿದ್ರು. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ನಗರದ ಚರ್ಚ್ಗಳು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು. ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದ ಕ್ರಿಸ್ಮಸ್. ಲೈಟಿಂಗ್ಸ್ನಿಂದ ಚರ್ಚ್ಗಳು ಝಗಮಗ. ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವೆತ್ತಿ ಜಗತ್ತಿಗೆ ಪ್ರೀತಿಯ ಸಂಕೇತ ಸಾರಿದ ಶಾಂತ ಮೂರ್ತಿ ಏಸುವಿನ ಹುಟ್ಟುಹಬ್ಬ. ಹೀಗಾಗಿ ಇಂದು ಎಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕಲರ್ಫುಲ್ ಲೈಟಿಂಗ್ಸ್, ಬಗೆ ಬಗೆ ಹೂಗಳಿಂದ ಅಲಂಕಾರಗೊಂಡ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ರು. ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರ್ಥನೆ ಸಲ್ಲಿಸಲು ಸಾವಿರಾರು ಕ್ರೈಸ್ತರು ಚರ್ಚ್ನತ್ತ ಮುಖ ಮಾಡಿದ್ರು. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಏಸುವಿನ ಬಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಡ್ಸನ್ ಚರ್ಚ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ.
ಕ್ರಿಸ್ಮಸ್ಗಾಗಿಯೇ ಟರ್ಮಿನಲ್ 1 ಮತ್ತು 2ರಲ್ಲಿ ಅಂಗಡಿಗಳನ್ನ ಕ್ರಿಸ್ಮಸ್ ಟ್ರೀ ಮತ್ತು ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿದ್ದು, ದೇಶ ವಿದೇಶದಿಂದ ಆಗಮಿಸೋ ಪ್ರಯಾಣಿಕರಿಗೆ ಶುಭ ಕೋರಲಾಯಿತು. ವಿವಿಧ ಕಲಾವಿದರನ್ನ ಏರ್ಪೋರ್ಟ್ಗೆ ಕರೆಸಿದ್ದು, ಕ್ರಿಸ್ಮಸ್ ಉಡುಪುಗಳನ್ನ ತೊಟ್ಟು ಪ್ರಯಾಣಿಕರನ್ನ ರಂಜಿಸಿದ್ರು. ಒಂದು ಕ್ರಿಸ್ಮಸ್ ಟ್ರೀನೋ, ಈಗ ಕ್ರಿಸ್ಮಸ್ ತಾತನೋ, ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಶಾಂತಿ ಮತ್ತು ಸಹಬಾಳ್ವೆ ಸಂದೇಶವನ್ನ ಸಾರೋ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಶ್ಚಿಯನ್ನರು ಸಂಭ್ರಮದಿಂದ ಆಚರಿಸಿದ್ರು. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ನಗರದ ಚರ್ಚ್ಗಳು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು. ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದ ಕ್ರಿಸ್ಮಸ್. ಲೈಟಿಂಗ್ಸ್ನಿಂದ ಚರ್ಚ್ಗಳು ಝಗಮಗ. ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವೆತ್ತಿ ಜಗತ್ತಿಗೆ ಪ್ರೀತಿಯ ಸಂಕೇತ ಸಾರಿದ ಶಾಂತ ಮೂರ್ತಿ ಏಸುವಿನ ಹುಟ್ಟುಹಬ್ಬ. ಹೀಗಾಗಿ ಇಂದು ಎಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕಲರ್ಫುಲ್ ಲೈಟಿಂಗ್ಸ್, ಬಗೆ ಬಗೆ ಹೂಗಳಿಂದ ಅಲಂಕಾರಗೊಂಡ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ರು. ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರ್ಥನೆ ಸಲ್ಲಿಸಲು ಸಾವಿರಾರು ಕ್ರೈಸ್ತರು ಚರ್ಚ್ನತ್ತ ಮುಖ ಮಾಡಿದ್ರು. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಏಸುವಿನ ಬಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಡ್ಸನ್ ಚರ್ಚ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ಗಾಗಿಯೇ ಟರ್ಮಿನಲ್ 1 ಮತ್ತು 2ರಲ್ಲಿ ಅಂಗಡಿಗಳನ್ನ ಕ್ರಿಸ್ಮಸ್ ಟ್ರೀ ಮತ್ತು ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿದ್ದು, ದೇಶ ವಿದೇಶದಿಂದ ಆಗಮಿಸೋ ಪ್ರಯಾಣಿಕರಿಗೆ ಶುಭ ಕೋರಲಾಯಿತು. ವಿವಿಧ ಕಲಾವಿದರನ್ನ ಏರ್ಪೋರ್ಟ್ಗೆ ಕರೆಸಿದ್ದು, ಕ್ರಿಸ್ಮಸ್ ಉಡುಪುಗಳನ್ನ ತೊಟ್ಟು ಪ್ರಯಾಣಿಕರನ್ನ ರಂಜಿಸಿದ್ರು. ಒಂದು ಕ್ರಿಸ್ಮಸ್ ಟ್ರೀನೋ, ಈಗ ಕ್ರಿಸ್ಮಸ್ ತಾತನೋ, ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಶಾಂತಿ ಮತ್ತು ಸಹಬಾಳ್ವೆ ಸಂದೇಶವನ್ನ ಸಾರೋ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಶ್ಚಿಯನ್ನರು ಸಂಭ್ರಮದಿಂದ ಆಚರಿಸಿದ್ರು. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯಲ್ಲಿ ಇಂದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿತ್ತು. ನಗರದ ಚರ್ಚ್ಗಳು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದ್ವು. ಸಿಲಿಕಾನ್ ಸಿಟಿಯಲ್ಲಿ ರಂಗೇರಿದ ಕ್ರಿಸ್ಮಸ್. ಲೈಟಿಂಗ್ಸ್ನಿಂದ ಚರ್ಚ್ಗಳು ಝಗಮಗ. ಮನುಕುಲದ ಉದ್ಧಾರಕ್ಕಾಗಿ ಮನುಷ್ಯ ಜನ್ಮವೆತ್ತಿ ಜಗತ್ತಿಗೆ ಪ್ರೀತಿಯ ಸಂಕೇತ ಸಾರಿದ ಶಾಂತ ಮೂರ್ತಿ ಏಸುವಿನ ಹುಟ್ಟುಹಬ್ಬ. ಹೀಗಾಗಿ ಇಂದು ಎಲ್ಲೆಡೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕಲರ್ಫುಲ್ ಲೈಟಿಂಗ್ಸ್, ಬಗೆ ಬಗೆ ಹೂಗಳಿಂದ ಅಲಂಕಾರಗೊಂಡ ಚರ್ಚ್ಗಳಲ್ಲಿ ಕ್ರೈಸ್ತ ಬಾಂಧವರೆಲ್ಲರೂ ಪ್ರಾರ್ಥನೆ ಸಲ್ಲಿಸಿದ್ರು. ಶಿವಾಜಿನಗರದ ಸೆಂಟ್ ಮೇರೀಸ್ ಬೆಸಿಲಿಕಾ ಚರ್ಚ್ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಪ್ರಾರ್ಥನೆ ಸಲ್ಲಿಸಲು ಸಾವಿರಾರು ಕ್ರೈಸ್ತರು ಚರ್ಚ್ನತ್ತ ಮುಖ ಮಾಡಿದ್ರು. ಕೈಯಲ್ಲಿ ಕ್ಯಾಂಡಲ್ ಹಿಡಿದು ಏಸುವಿನ ಬಳಿ ಪ್ರಾರ್ಥನೆ ಸಲ್ಲಿಸಿದ್ರು. ಹಡ್ಸನ್ ಚರ್ಚ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿತ್ತು. ಕೆಂಪೇಗೌಡ ಏರ್ಪೋರ್ಟ್ನಲ್ಲೂ ಕ್ರಿಸ್ಮಸ್ ಸಂಭ್ರಮ. ಕ್ರಿಸ್ಮಸ್ಗಾಗಿಯೇ ಟರ್ಮಿನಲ್ 1 ಮತ್ತು 2ರಲ್ಲಿ ಅಂಗಡಿಗಳನ್ನ ಕ್ರಿಸ್ಮಸ್ ಟ್ರೀ ಮತ್ತು ಬಣ್ಣ ಬಣ್ಣದ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿದ್ದು, ದೇಶ ವಿದೇಶದಿಂದ ಆಗಮಿಸೋ ಪ್ರಯಾಣಿಕರಿಗೆ ಶುಭ ಕೋರಲಾಯಿತು. ವಿವಿಧ ಕಲಾವಿದರನ್ನ ಏರ್ಪೋರ್ಟ್ಗೆ ಕರೆಸಿದ್ದು, ಕ್ರಿಸ್ಮಸ್ ಉಡುಪುಗಳನ್ನ ತೊಟ್ಟು ಪ್ರಯಾಣಿಕರನ್ನ ರಂಜಿಸಿದ್ರು. ಒಂದು ಕ್ರಿಸ್ಮಸ್ ಟ್ರೀನೋ, ಈಗ ಕ್ರಿಸ್ಮಸ್ ತಾತನೋ, ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ. ಶಾಂತಿ ಮತ್ತು ಸಹಬಾಳ್ವೆ ಸಂದೇಶವನ್ನ ಸಾರೋ ಕ್ರಿಸ್ಮಸ್ ಹಬ್ಬವನ್ನ ಕ್ರಿಶ್ಚಿಯನ್ನರು ಸಂಭ್ರಮದಿಂದ ಆಚರಿಸಿದ್ರು. ಮಂಜುನಾಥ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.